ಹಾಯ್ ಸ್ನೇಹಿತರೆ, ಎಣ್ಣೆ ಇಲ್ಲದೆ ಮಸಾಲೆ ಇಲ್ಲದೆ ಆರೋಗ್ಯಕರವಾದ ಹೆಸರುಬೇಳೆಯ ಕೋಸಂಬರಿ ಹೇಗೆ ಮಾಡುವುದು ನೋಡೋಣ ಬನ್ನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಹೆಸರುಕಾಳು ಕೋಸಂಬರಿ ಮಾಡಲು ಹೆಸರುಕಾಳನ್ನು 2 ತಾಸಿನ ಮೊದಲೇ ನೆನೆಸಿಟ್ಟಿದ್ದೆ ನೋಡಿ. 1 ಬೌಲು ಹೆಸರುಕಾಳು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೆನೆಬೇಕು. ನೆಂದಿದೆ ನೋಡಿ. ಈಗ 1 ಬೌಲ್ ತೊಗೊಂಡು ಹೆಸರುಕಾಳು ಹಾಕಿದ್ದೀನಿ, ಹೆಸರುಬೇಳೆ ಹಾಕಿದ್ದೀನಿ. ಅದರಲ್ಲಿ ಈಗ 1 ಸೌತೆಕಾಯಿ, 2 ಕ್ಯಾರೆಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ರುಚಿಗೂ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಆಗಿದೆ ನೋಡಿ. ಈಗ ಇದರಲ್ಲಿ 2 ಟೇಬಲ್ ಸ್ಪೂನು ಲಿಂಬೆಹಣ್ಣಿನ ರಸ, ಹಾಗೆಯೇ 1 ಬೌಲು ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹೆಸರುಕಾಳು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದೇ ರೀತಿ ಈ ಥರ ಮಾಡಿ ಕೊಟ್ರಂತೂ ತುಂಬ ಸೂಪರು. ಈಗ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಡಲು 1 ಸಣ್ಣ ಬೌಲನ್ನು ಇಟ್ಟಿದ್ದೀನಿ. ಅದರಲ್ಲಿ ಈಗ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಅದರಲ್ಲಿ ಅರ್ಧ ಟೇಬಲ್ ಸ್ಪೂನು ಸಾಸಿವೆ, ಹಾಗೆಯೇ ಕರಿಬೇವಿನ ಸೊಪ್ಪು, 2 ಹಸಿಮೆಣಸು, 2 ಒಣಮೆಣಸನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಕೋಸಂಬರಿಯಲ್ಲಿ ಹಾಕ್ಕೊಳ್ಬೇಕು. ಒಗ್ಗರಣೆ ರೆಡಿಯಾಗಿದೆ. ಈಗ ಇದನ್ನು ರೆಡಿ ಮಾಡಿಟ್ಟಿರುವ ಕೋಸಂಬರಿಯಲ್ಲಿ ಹಾಕ್ತಾ ಇದ್ದೀನಿ. ಒಗ್ಗರಣೆ ಹಾಕ್ತಾ ಇದ್ದೀನಿ. ಪೂರ್ತಿ ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ ಒಗ್ಗರಣೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಸಿ ತರಕಾರಿ ಇರುವುದರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.